ಡಿಸೆಂಬರ್ 16ರಿಂದ ಜನವರಿ 14ರವರೆಗೆ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಧನುರ್ಮಾಸದಲ್ಲಿ ಅಶ್ವತ್ಥ ಕಟ್ಟೆಗೆ ಹೋಗಿ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ಪೂಜೆಯನ್ನು ಸಲ್ಲಿಸಿ ಬರೋದ್ರಿಂದ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತೆ. ಅಶ್ವತ್ಥ ಕಟ್ಟೆಯನ್ನು ಪೂಜೆ ಮಾಡೋದ್ರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಲಕ್ಷ್ಮಿಯ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ದೀಪಗಳನ್ನು, ಪೂಜಾ ಸಾಮಗ್ರಿಗಳನ್ನು, ನೈವೇದ್ಯಗಳನ್ನು ತಗೊಂಡು ಹೋಗಿ ಅರಳಿ ಮರದ ಹತ್ತಿರ ಸ್ವಲ್ಪ ನೀರನ್ನು ಚಿಮುಕಿಸಿ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಅರಳಿ ಮರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಕೋಸಂಬರಿ ಅಥವಾ ಹುಗ್ಗಿಯನ್ನು ನೈವೇದ್ಯವಾಗಿ ಇಟ್ಟು ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿ ಬರೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ. ಮದುವೆ ಆಗಬೇಕಾಗಿರುವಂಥ ಕನ್ಯಾಮಣಿಯರಿಗೆ ಉತ್ತಮ ವರ ಸಿಗ್ತಾನೆ. ವ್ಯಾಪಾರಸ್ಥರಿಗೆ ಉನ್ನತ ಅಭಿವೃದ್ಧಿ ಅನ್ನೋದು ವ್ಯಾಪಾರದಲ್ಲಿ ಕಾಣಬಹುದು. ಮಕ್ಕಳು ಸಹ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಅನ್ನೋದು ಸಿಗುತ್ತೆ. ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ತಿಂಗಳು ಪೂರ್ತಿ ಆಚರಣೆ ಮಾಡೋದ್ರಿಂದ ಶುಭ ಫಲಗಳನ್ನು ಪಡಿಬಹುದು. ಬೆಳಿಗ್ಗೆ 4ರಿಂದ 6 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕು.